ಆದರೆ ಈ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಪರಿಣತೆ ಜಾಸ್ತಿ ಬೇಕು, ಅಲ್ಲಿ ರಿಸ್ಕು ಜಾಸ್ತಿ ಇದೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಕೂಡ ಜಾಸ್ತಿ ಇದೆ. ಸೊ ಶುರುವಲ್ಲಿ ಈ ಥರ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಶೇರ್ಸ್ಗಳಿಗೆ ಹೋಗಬೇಡಿ, ಬ್ಲೂ ಚಿಪ್ ಮತ್ತು ಲಾರ್ಜ್ ಕ್ಯಾಪ್ ಶೇರ್ಸ್ಗಳಿಂದ ಪ್ರಾರಂಭ ಮಾಡಿ ನಿಫ್ಟಿ 50 ಸ್ಟಾಕ್ಸ್ಗಳಲ್ಲೇ ಮಾತ್ರ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಅಥವಾ ಏನೂ ಗೊತ್ತಿಲ್ವಾ, ನಿಫ್ಟಿ ETF ಬರುತ್ತೆ, ಅಂದರೆ ನಿಫ್ಟಿ ಮೇಲೆ ಹೋದ್ರೆ ನಿಮ್ಮ ETF ಮೇಲೆ ಹೋಗುತ್ತೆ, ನಿಫ್ಟಿ ಕೆಳಗಡೆ ಹೋದ್ರೆ ETF ಕೆಳಗಡೆ ಬರುತ್ತೆ. ದೇಶ ಗ್ರೋ ಆದಂಗೆಲ್ಲ ಈ ನಿಫ್ಟಿ ETF ಕೂಡ ನಿಮಗೆ ಹತ್ತತ್ರ 15-20% ಆವರೇಜ್ ರಿಟರ್ನ್ ವರ್ಷಕ್ಕೆ ಬರುತ್ತೆ. ಬ್ಯಾಂಕಲ್ಲಿ ಇವತ್ತು ನನಗೆ 6-6.5%, 7% FD ರಿಟರ್ನ್ ಬಂದರೆ ಇಲ್ಲಿ ಅದರ 3 ಪಟ್ಟು ಆಯಿತು 20% ಅಂದರೂ ಕೂಡ. ಸೊ ಇವಾಗ ನೀವು ಹೇಳ್ಬೋದು ಹೋದ ವರ್ಷ ಆಗದವ್ರಿಗೆ ಎಲ್ಲಿ 20% ಬಂದೇ ಇಲ್ಲ, 0% ರಿಟರ್ನ್ ಅಂದರೆ, ಕೆಲವು ಸಲ ಏನಾಗುತ್ತೆ 40% ಒಂದೇ ವರ್ಷಕ್ಕೆ ರಿಟರ್ನು ಶೇರ್ ಮಾರ್ಕೆಟ್ ಕೊಡುತ್ತೆ, ಇನ್ನೊಂದು ವರ್ಷ -10% ಕೊಡುತ್ತೆ. ಆ್ಯಾವರೇಜ್ ಆಗಿ ಸರಾಸರಿ ಒಂದು 15-20% ರಿಟರ್ನ್ ಬಂದರೂ ಕೂಡ ಶೇರ್ಸಲ್ಲಿ ದಟ್ ಇಸ್ ಅ ಗುಡ್ ರಿಟರ್ನ್. ಯಾಕಂದರೆ ಬ್ಯಾಂಕ್ FD ಕಂಪೇರ್ ಮಾಡಿದ್ರೆ 3 ಟೈಮ್ಸ್ ರಿಟರ್ನ್ ಅಂತ ಹೇಳ್ತೀನಿ. ಸೊ ಹೊಸೊಬ್ಬರು ಟೈಮ್ ಇಲ್ಲ ಅನ್ನೋರು, ಕೆಲಸಕ್ಕೆ ಹೋಗ್ತಿದ್ದೀನಿ ನಾನು ಮಾರ್ಕೆಟ್ ಎಲ್ಲ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಅನಾಲಿಸಿಸ್ ಮಾಡೋದಕ್ಕೆ ನಂಗೆ ಗೊತ್ತಿಲ್ಲ ಅಂದರೆ ಮ್ಯೂಚುವಲ್ ಫಂಡ್ ರೂಟ್ಗೆ ಹೋಗಿ. ಇಲ್ಲ ನಾನು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂಚೂರು ಜಾಸ್ತಿ ರಿಸ್ಕ್ ತೊಗೊಂಡ್ರು ನಂಗೆ ಹೈಯರ್ ರಿಟರ್ನ್ ಬೇಕು, ನನಗೆ ಅಧ್ಯಯನ ಮಾಡೋದಕ್ಕೆ ಟೈಮ್ ಇದೆ, ನನಗೆ ಡೈರೆಕ್ಟ್ ಈಕ್ವಿಟಿ ಶೇರ್ಸ್ಗೆ ಹಾಕ್ತೀನಿ ಅಂತಿದ್ರೆ ಶುರುವಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅವಾಯ್ಡ್ ಮಾಡಿ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಶೇರ್ಸ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ. ನಂತರ ಎಕ್ಸ್ಪೀರಿಯನ್ಸ್ ಬಂದಾದ ನಂತರ ಆಮೇಲೆ ಮಿಡ್ ಸ್ಮಾಲ್ ಕ್ಯಾಪಿಗೆ ಬನ್ನಿ. ಆದರೆ ಯಾವತ್ತೂ ಕೂಡ ಈ ಕ್ರಿಪ್ಟೋ ಕರೆನ್ಸಿ, ಬಿಟ್ ಕಾಯಿನ್ನು